ಖಾಸಗಿ ಶಾಲೆ ಅಂದ್ರೆ ಕೇವಲ ಪಠ್ಯ ಬೋಧನೆ ಮಾಡೋದಲ್ಲ, ಪಠ್ಯದ ಜೊತೆ ಸಂಸ್ಕಾರ ಸಂಸ್ಕೃತಿ ಕಲಿಸಿಕೊಡಬೇಕು ಅನ್ನೋದೇ ಅವರ ಧ್ಯೇಯ. ಹೀಗಾಗಿ ಪ್ರತಿ ವರ್ಷ ಶಾಲಾ ಮಕ್ಕಳಿಗಾಗಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸುತ್ತಾರೆ. 2 ದಿನಗಳ ಕಾಲ ಆ ಶಾಲೆಯಲ್ಲಿ ನಡೆಯುವ ಉತ್ಸವದ ಹೈಲೈಟ್ಸ್ ಇಲ್ಲಿದೆ ನೋಡಿ. ಜನವರಿ 3-4ರಂದು ಸೋಮೇಶ್ವರ ಶಾಲೆಯಲ್ಲಿ ಸಾಂಸ್ಕೃತಿಕ ಉತ್ಸವ. ಸೋಮೇಶ್ವರೋತ್ಸವ ಹೆಸರಿನಲ್ಲಿ ಸಂಸ್ಕೃತಿ ಪಸರಿಸುವ ಕಾರ್ಯ. ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ. ಹೀಗೆ ನೃತ್ಯ ಸಂಯೋಜನೆ ಮಾಡ್ತಾ ಇರೋ ಶಿಕ್ಷಕರು, ವಿವಿಧ ಹಾಡುಗಳಿಗೆ ನೃತ್ಯ ಕಲಿತಿರೋ ವಿದ್ಯಾರ್ಥಿಗಳು, ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಸಿದ್ಧವಾಗ್ತಿರೋ ಸುಂದರ ವೇದಿಕೆ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಸೋಮೇಶ್ವರ ಶಾಲೆಯಲ್ಲಿ. ಹೌದು, ದಾವಣಗೆರೆ ನಗರದ ನಿಟ್ಟುವಳ್ಳಿಯಲ್ಲಿರುವ ಸೋಮೇಶ್ವರ ವಿದ್ಯಾಲಯದಲ್ಲಿ ಜನವರಿ 3 ಮತ್ತು 4ರಂದು 2 ದಿನಗಳ ಕಾಲ ಸೋಮೇಶ್ವರೋತ್ಸವ ಎಂಬ ಸಾಂಸ್ಕೃತಿಕ ಹಬ್ಬ ಹಮ್ಮಿಕೊಂಡಿದ್ದು ಶಾಲೆಯ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಕಲ್ಪಿಸಲಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ವಿವಿಧ ಕಲಾ ಪ್ರಕಾರಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಪಾಲಕರು ಅವರಿಗೆ ಸಾಥ್ ನೀಡುತ್ತಿದ್ದಾರೆ. ಈ ಸೋಮೇಶ್ವರೋತ್ಸವ ಅನ್ನೋದು ಕೇವಲ ಶಾಲೆಯ ಉತ್ಸವವಾಗಿರದೆ ದಾವಣಗೆರೆ ಸಾಂಸ್ಕೃತಿಕ ಹಬ್ಬ ಎಂಬಂತೆ ಪಾಲಕರು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದು ಈ ಶಾಲೆಯ ವಿಶೇಷ. ಸೋಮೇಶ್ವರೋತ್ಸವನ ನಾನು 20 ವರ್ಷದಿಂದ ನೋಡ್ಕೊತ ಬಂದಿದ್ದೀನಿ. ಯಾಕಂದರೆ ನಾನು ಓದಿದ ಶಾಲೆಯಲ್ಲೇ ನನ್ನ ಮಗಳನ್ನೂ ಸೇರಿಸಿದ್ದೀನಿ. ಇಲ್ಲಿ ಜಾಸ್ತಿ ಆಟದ ಜೊತೆ ಪಾಠನೂ ಹೇಳ್ಕೊಡ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದೂ ಇರುತ್ತೆ. ಅದಕ್ಕಾಗಿ ನನ್ನ ಮಗಳನ್ನೂ ಇಲ್ಲೇ ಸೇರಿಸಿದ್ದೀನಿ. ಎಜುಕೇಷನ್ ವೈಸು ಕಲ್ಚರು ಪ್ರೋಗ್ರಾಮು ಎಲ್ಲ ಇರುತ್ತೆ ಈ ಶಾಲೆಯಲ್ಲಿ. ಆಮೇಲೆ ಇಲ್ಲಿ ಸನಾತನ ಧರ್ಮದ ಬಗ್ಗೆ ತುಂಬ ಹೇಳ್ಕೊಡ್ತಾರೆ. ಆಮೇಲೆ ಡ್ಯಾನ್ಸ್ ಬರೀ ಮೂವೀಸ್ ಬಗ್ಗೆ ಡ್ಯಾನ್ಸ್ ಅಲ್ಲ, ಹಳೇದು ಕಲ್ಚರು ಆಮೇಲೆ ಎಲ್ಲ ಇರೋದನ್ನು ಹೇಳ್ಕೊಡ್ತಾರೆ. ಸೊ ಮೊದಲನೇ ವರ್ಷ ಸೋಮೇಶ್ವರೋತ್ಸವ ಅಂತ ಅಂದ್ಕೊಂಡಾಗ ಬಿಡು ನಾರ್ಮಲ್ ಆ್ಯನ್ಯುವಲ್ ಡೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು, ಬರೀ ಡ್ಯಾನ್ಸ್ ಮಾಡಿಸ್ತಾರೆ ಆ ಥರ ಅಂತ. ಬಟ್ ನನಗೆ ಸೋಮೇಶ್ವರೋತ್ಸವದಲ್ಲಿ ಭಾಗವಹಿಸಿದ ಮೇಲೆ ಗೊತ್ತಾಗಿದ್ದು ನಮ್ಮ ಸನಾತನ ಧರ್ಮವನ್ನು ಹೇಗೆ ಅದನ್ನು ಕಾಪಾಡ್ಕೋಬೇಕು, ಮುಂದೆ ಅದನ್ನು ಮಕ್ಕಳಿಗೆ ನಾವು ಹೇಗೆ ಕಲಿಸ್ಬೇಕು ಅಂತ ಹೇಳಿ ಈ ಸೋಮೇಶ್ವರೋತ್ಸವ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾ ಇದೆ. ನಾವು ಹೇಗೆ ಆಟ ಪಾಠ ಅಂತ ಇಲ್ಲದೇ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಮಕ್ಕಳು ಎಲ್ಲದರಲ್ಲೂ ಇದ್ದಾರೆ, ಯಾವುದರಲ್ಲೂ ಕಮ್ಮಿ ಅಂತಲ್ಲ. ನೃತ್ಯದಲ್ಲಿದ್ದಾರೆ, ಡ್ಯಾನ್ಸಲ್ಲಿದ್ದಾರೆ, ಆಮೇಲೆ ಡ್ರಾಮಾದಲ್ಲಿದ್ದಾರೆ. ತುಂಬ ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಇದ್ದಾರೆ. ಬಟ್ ಅದನ್ನು ವೇದಿಕೆ ಮಾಡಿಕೊಡ್ಬೇಕಿತ್ತು. ಅದನ್ನು ನಮ್ಮ ಸಂಸ್ಥೆಯವರು ತುಂಬ ಚೆನ್ನಾಗಿ ಸೋಮೇಶ್ವರೋತ್ಸವನ ನಡೆಸ್ಕೊಡ್ತಾ ಇದ್ದಾರೆ. ಜನವರಿ ಸಂಭ್ರಮದ ಸಡಗರದಲ್ಲಿ ಈ ಉತ್ಸವವು ಜನವರಿ 3 ಮತ್ತು 4ರಂದು ನಮ್ಮ ಶಾಲೆಯ ಆವರಣದಲ್ಲಿ ನಡೆಯಲಿದೆ. ಈ ಉತ್ಸವದಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಕೂಡ ಅವರಲ್ಲಿರ್ತಕ್ಕಂತಹ ಒಂದಲ್ಲ ಒಂದು ರೀತಿಯ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಅವರಲ್ಲಿರ್ತಕ್ಕಂತಹ ಪ್ರತಿಭೆ ಈ ಚಿಕ್ಕ ವಯಸ್ಸಿನಲ್ಲೇ ಮೂಡಿ ಅವರು ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತದೆ. ಮತ್ತು ಈ ಒಂದು ಅದರ ಜೊತೆಗೆ ವಿದ್ಯಾಭ್ಯಾಸದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಆಟ ಪಾಠ ಎರಡೂ ಕೂಡ ನಡೀತಾ ಇದೆ. ಅದ್ರ ಜೊತೆ ಅವರಲ್ಲಿರ್ತಕ್ಕಂತಹ ಮೌಲ್ಯ ಇನ್ನೂ ಕೂಡ ಹೆಚ್ಚಿನದಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಸೋಮೇಶ್ವರ ವಿದ್ಯಾಲಯದ ಉತ್ಸವಕ್ಕೆ ಈ ಬಾರಿ ಸಾಧಕರು, ಸ್ವಾಮೀಜಿಗಳು, ಗಣ್ಯರು ಆಗಮಿಸಲಿದ್ದು ವಿದ್ಯಾರ್ಥಿಗಳಿಗೆ ಜೀವನದ ಮೌಲ್ಯ, ಕಲಿಕೆ, ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ಮನನ ಮಾಡಿಕೊಡುತ್ತಾರೆ. ಈ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಸೋಮೇಶ್ವರೋತ್ಸವ ಬಂದರೆ ಸಾಕು, ಹಬ್ಬದ ರೀತಿ ಖುಷಿ ಪಡ್ತಾರೆ. ಇಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವಕಾಶ ಮಾಡಿಕೊಡೋದ್ರಿಂದ ಮಕ್ಕಳು ಕ್ರಿಯಾಶೀಲರಾಗಿದ್ದಾರೆ. ಇನ್ನು ಮಕ್ಕಳು ತಮ್ಮ ಶಾಲೆಯ ಬಗ್ಗೆ ಹೆಮ್ಮೆಯಿಂದ ಹೇಳುವುದು ಹೀಗೆ. ಇವಾಗ ಸೋಮೇಶ್ವರ ಉತ್ಸವಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ 2 ಡೇಸ್ ಇದೆ ಈ ಸತಿ 2026 ಸ್ಟಾರ್ಟಿಂಗ್. ಸೊ ನ್ಯೂ ಇಯರ್ಲಿ 2 ಡೇಸ್ ಮಾಡ್ತಾ ಇದ್ದಾರೆ. ಸೊ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ನಮ್ಮ ಸ್ಕೂಲು ಸೋಮೇಶ್ವರದಲ್ಲಿ 9th to 10th ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಸೊ ಎಕ್ಸಾಮ್ಸು ಮತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಎರಡೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಿಯರ್ಲಿ 20 ಡೇಸಿಂದ. ಸೋಮೇಶ್ವರೋತ್ಸವ ಈಗ ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಆ್ಯನ್ಯುವಲ್ ಡೇ ಅಂತ ಹೇಳಿದ್ರೆ ಆಗಲ್ಲ, ಇದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಸ್ಕೂಲಲ್ಲಿ ನಡೀತಾ ಇರೋವಂಥ ಒಂದು ಆ್ಯನ್ಯುವಲ್ ಡೇ ಅಷ್ಟೇ ಅಲ್ಲದೆ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ. ಡ್ಯಾನ್ಸ್ ಆಗಿರ್ಬೋದು,
ಈ ಸ್ಕಿಟ್ಸ್ಗಳಾಗಿರ್ಬೋದು, ಈ ಥರ ಬರೀ ಏನು ಮನೋರಂಜನೆ ಕಾಮಿಡಿ ಅಷ್ಟೇ ಅಲ್ಲದೆ ಒಂದು ನಮಗೆ ಮಾರಲ್ ವ್ಯಾಲ್ಯೂಸ್ ಸಹ ಸಿಗುತ್ತೆ ಈ ಪ್ರೋಗ್ರಾಮಲ್ಲಿ. ಅಂದರೆ ಜನವರಿ 3-4ರಂದು ಈ ಸೋಮೇಶ್ವರೋತ್ಸವ 2026ರಂದು ನಡೀತಾ ಇದೆ. ಈ ಒಂದು ಪ್ರೋಗ್ರಾಮಲ್ಲಿ ಫಸ್ಟ್ ಡೇ ಬಂದುಬಿಟ್ಟು ತುಂಬ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಅವರಿಂದ ನಾವು ತುಂಬ ಮಾರಲ್ ವ್ಯಾಲ್ಯೂಸ್ ಸಹ ತಿಳಿಬೋದು. ಸೋಮೇಶ್ವರೋತ್ಸವ ಒಂದು ವೇದಿಕೆ. ಯಾಕೆ ಅದು ಈ ವೇದಿಕೆ ಅನ್ನೋದು ಯಾವುದಕ್ಕೆ ಅಂದರೆ, ಈಗ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬೇರೆ ಬಂದು ನೃತ್ಯ ಮತ್ತು ಸಂಗೀತ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗೋದಲ್ಲ, ಅವರು ಕೆಲವೊಂದು ವಿಷಯಗಳನ್ನ ತುಂಬ ಕಲಿಯೋದಂತ ಇರುತ್ತೆ. ಈಗ ಗೆಸ್ಟ್ಗಳು ಬಂದಿರ್ತಾರೆ, ಸಮಾಜ ಸೇವಕರು ಬಂದಿರ್ತಾರೆ, ಗುರುಗಳು ಬಂದಿರ್ತಾರೆ. ಅವರಿಂದ ನಾವು ತುಂಬ ಇನ್ಸ್ಪೈರ್ ಆಗಿ ತುಂಬ ಕಲಿಯೋದಂತ ಇರುತ್ತೆ. ಅದನ್ನೆಲ್ಲ ತಿಳ್ಕೊಂಡು ನಮಗೂ ಖುಷಿಯಾಗುತ್ತೆ, ಬಂದಿರೋ ನೋಡೋರಿಗೂ ತುಂಬ ಖುಷಿಯಾಗಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಕೂಡ ಹೋಗ್ತಾರೆ. ಈಗ ನಾವು ಮಾಡೋದಂದರೆ ನೃತ್ಯ, ಸಂಗೀತ, ಪ್ರೇಯರ್ ಸಾಂಗ್ಸ್ ಇರುತ್ತೆ, ಆಮೇಲೆ ನೃತ್ಯ ಇರುತ್ತೆ, ನಾಟಕಗಳಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ರಂಗಭೂಮಿ ನಾಟಕ ಈಗೀಗ ತುಂಬ ಕಡಿಮೆ ಆಗ್ತಿದೆ. ಇವಾಗ ಬರೀ ಎಜುಕೇಷನ್ ಅಂತಿದ್ರೆ ಸೋಮೇಶ್ವರ ಸ್ಕೂಲ್ ಮೋಟಿವೇ ಸಂಸ್ಕೃತದೊಂದಿಗೆ ಶಿಕ್ಷಣ ಅಂತ. ಇಲ್ಲಿ ಬರೀ ಇವಾಗ ಏನೇ ಇದ್ದರೂ ಬರೀ ಓದು ಅಂತ ಏನಲ್ಲ. ಕೋಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಪೋರ್ಟ್ಸು, ಮತ್ತು ಇವಾಗ ಅವ್ರಿಗೆ ಇಷ್ಟ ಆಗಿರೋ ಕೆಲವೊಬ್ಬರಿಗೆ ಮ್ಯೂಸಿಕ್ ಇಷ್ಟ ಆಗಿರ್ಬೋದು, ಅದೇ ಥರ ಡ್ಯಾನ್ಸ್ ಇಷ್ಟ ಆಗಿರ್ಬೋದು. ಅದು ಆ ಮಕ್ಕಳಲ್ಲಿರೋ ಪ್ಯಾಷನ್ನ ಹೊರಗಡೆ ತೋರಿಸೋದಕ್ಕೋಸ್ಕರ ಸೋಮೇಶ್ವರೋತ್ಸವ ಒಂದು ಒಳ್ಳೆಯ ವೇದಿಕೆ ಆಗಿದೆ. ಇಲ್ಲಿರೋ ಎಲ್ಲ ಮಕ್ಕಳಲ್ಲೂ ಒಂದೊಂದು ಕಲೆಗಳಿರುತ್ತೆ. ಅದನ್ನೆಲ್ಲ ಗುರುತಿಸಿ ಇಲ್ಲಿರೋ ಟೀಚರ್ಸು ಹಾಗೆ ಮ್ಯಾನೇಜ್ಮೆಂಟು ಎಲ್ಲರೂ ಕೈಗೂಡಿ ಮತ್ತು ಎಫರ್ಟ್ಸ್ ಹಾಕಿಬಿಟ್ಟು ಸೋಮೇಶ್ವರೋತ್ಸವನ ಇಷ್ಟು ವರ್ಷದಿಂದ ತುಂಬ ಸಕ್ಸಸ್ಫುಲ್ ಇವೆಂಟ್ ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೋಮೇಶ್ವರ ಅಂದರೆ ಪ್ರತಿ ವರ್ಷ ನಮ್ಮ ಸ್ಕೂಲಲ್ಲಿ ಒಂದು ಹಬ್ಬದ ಥರ. ಇಲ್ಲಿ ಮಾಡಿಸೋ ಪ್ರತಿಯೊಂದು ಡ್ಯಾನ್ಸ್ ಕೂಡ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ಥರ. ಫಾರ್ ಎಕ್ಸಾಂಪಲ್, ಇವಾಗ ಅಯ್ಯಪ್ಪ ಸ್ವಾಮಿ ಸ್ಕಿಟ್ ಮಾಡಿಸ್ತಾ ಇದ್ದಾರೆ, ರೇಣುಕಾ ಯಲ್ಲಮ್ಮ ಸ್ಕಿಟ್ ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಒಂಥರ ಮಕ್ಕಳಿಗೆ ಮೆಸೇಜ್ ಕೊಡೋ ಥರ ಆಗಿರ್ಬೋದು. ಇಲ್ಲಿ ಕರೆಸೋವಂಥ ಪ್ರತಿ ಗಣ್ಯ ವ್ಯಕ್ತಿಗಳು ಅವರು ಮಕ್ಕಳಿಗೆ ಒಂದೊಳ್ಳೆ ಮೆಸೇಜ್ ಕೊಡ್ತಾರೆ. ಸೋಮೇಶ್ವರೋತ್ಸವ ಅಂದರೆ ಒಂದು ಹಬ್ಬ ನಮ್ಮ ಸ್ಕೂಲಲ್ಲಿ. 2 ದಿನಗಳ ಕಾಲ ನಡೆಯುವ ಸೋಮೇಶ್ವರೋತ್ಸವಕ್ಕೆ ಶಾಲೆಯ ಮಕ್ಕಳು ಹಾಗೂ ಪಾಲಕರು ಸಜ್ಜಾಗಿದ್ದಾರೆ. ಉತ್ಸವಕ್ಕೆ ಇನ್ನೂ ಕ್ಷಣಗಣನೆ ಆರಂಭವಾಗಿದ್ದು ಮಕ್ಕಳ ಮನಸ್ಸಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ 1 ಕನ್ನಡ ನ್ಯೂಸ್ ದಾವಣಗೆರೆ.